ಅಂದರೆ ಈ ಕನ್ಸಿಸ್ಟೆಂಟ್ ಎಫರ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದರೆ ಯೂಶಲಿ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಇವಾಗ ಸಕ್ಸಸ್ಸಿಗೆ 100 ದಿನಗಳು 1000 ದಿನಗಳು ಅಂತ ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ನಾವು ನಮ್ಮ ಪಾಡಿಗೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾಗ ಆ 100 ಅಥವಾ 1000 ದಿನಗಳ ಪರಿಶ್ರಮ ಯಾವ ರೀತಿ ವಾಪಸ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ನೀವು ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ಹಿಟ್ ಸಾಂಗ್ ಯಾವುದು ನೀವು ಬರೆದಿರೋದು? ಅಯ್ಯೋ, ನಾನು ಹಿಂಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಅಂತ ಯಾವುದು? ಅಂದರೆ ಈಗ ಅದು ಬಿಟ್ ಸಾಂಗ್ ಅದು ಆ್ಯಕ್ಚುಲಿ ಇತ್ತೀಚೆಗೆ ವೈರಲ್ ಆಗಿ ಈಗಲೂ ಓಡ್ತಾ ಇರುತ್ತೆ. ಕೋಟಿ ದೇವರ ಮೀರಿದಂತಹ ಒಂದೇ ಒಂದು ದೇವರೇ ಪ್ರೀತಿ. ಅದು ಲವ್ಲಿ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಮೇಜರ್ 4 ಹಾಡುಗಳನ್ನು ಬರೆದಿದ್ದೆ. ಅದರಲ್ಲಿ ಒಂದು 2 ಹಾಡುಗಳ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಬಟ್ ಅದು ಯಾವುದೂ ಅಂದ್ಕೊಂಡೋಗಿ ವರ್ಕ್ ಆಗಿಲ್ಲ. ಇದು ಅನೂಪ್ ಸರ್ ಒಂದಿನ ಕರೆದ್ಬಿಟ್ಟು ಒಂದು RRಲ್ಲಿ ಒಂದು ಬಿಟ್ಟಿದೆ, ಇಂಟರ್ವಲ್ ಬ್ಲಾಕ್ ಇದೆ, ಅಲ್ಲಿಗೆ ಒಂದು ಏನೋ ಬೇಕ್ರಿ, ಒಂದು ಬಿಟ್ ಸಾಂಗ್ ಥರ ಬೇಕು ಬನ್ನಿ ಅಂತ ಹೇಳಿದ್ರು. ನಾನು ಹೋಗಿ ಇನ್ನೊಂದೇನೋ ಮೀಟಿಂಗ್ ಇತ್ತು ನನಗೆ ಒಂದು ಹಾಫ್ ಆ್ಯನ್ ಅವರಲ್ಲಿ ಅದು ಬರಬೇಕಿತ್ತು ಅನ್ನೋ ಥರ ಇತ್ತು. ಬಟ್ ನನಗೆ ಗೊತ್ತಿಲ್ಲ ಆಗುತ್ತೋ ಇಲ್ಲೋ ಹಾಫ್ ಆ್ಯನ್ ಅವರಲ್ಲಿ ಅಂತ. ಹೋಗಿ ಅದನ್ನು ಸಿಚುವೇಶನ್ ನೋಡಿದೆ ನಾನು. ವಸಿಷ್ಠ ಅವ್ರದ್ದು ಮತ್ತು ದತ್ತಣ್ಣ ಅವ್ರದ್ದೆಲ್ಲ ಒಂದು ಸೀನ್ಗಳು ತೋರಿಸಿದ್ರು. ಟ್ಯೂನ್ ಕೊಟ್ಟರು ನನಗೆ. ಟ್ಯೂನ್ ಕೊಟ್ಟು ಅವರು ಮನೆ ಹಾಲಲ್ಲಿ ನಾನು ಕೂತ್ಕೊಂಡು ಆ ಟ್ಯೂನ್ಗೆ ನಾನು ಒಂದು ಆಲ್ಮೋಸ್ಟ್ 5 to 10 ಮಿನಿಟ್ಸಲ್ಲೇ ಬರೆದಿರೋದು ಅದನ್ನ. ಆ ಟ್ಯೂನ್ಗೆ ಹೀಗೆ ಕೋಟಿ ದೇವರ ಮೀರಿದಂತಹ ಒಂದೇ ಒಂದು ದೇವರೇ ಪ್ರೀತಿ, ಆ ದೇವರೇ ಗಾಯಗಳು ಆದಾಗ ನೋವನ್ನು ಯಾರಲ್ಲಿ ಹೇಳಿಕೊಳ್ಳೋದು ಅಂತ ಬರೆದ್ಬಿಟ್ಟು ಸರ್ಗೆ ತೋರಿಸಿದಾಗ ಖುಷಿ ಆಯಿತು ಅವ್ರಿಗೆ. ಚೆನ್ನಾಗಿದೆ ಇದು, ಹಾಡಿಸ್ತೀನಿ ಅಂತ ಹಾಡಿಸ್ಬಿಟ್ಟು ರಿಲೀಸ್ ಮಾಡಿದ್ರು. ಸಿನಿಮಾ ಒಂದು ಲೆವೆಲ್ಗೆ ಆ್ಯಾವ್ರೇಜ್ ಆಯಿತು, ಎಲ್ಲ ಆಯಿತು. ಸಿನಿಮಾ ಎಲ್ಲ ಆದಮೇಲೆ ಅದು ಇತ್ತೀಚೆಗೆ ನನಗೆ ಗೊತ್ತಿಲ್ಲ ಅಷ್ಟು ವೈರಲ್ ಆಗಿದೆ ಅಂತ. ಅಫಿಷಿಯಲ್ ರಿಲೀಸು ಆಗಿರಲಿಲ್ಲ. ಅದು ಯಾವುದೋ ಸಾಂಗ್ದು ಬಿಟ್ಟು ಎಲ್ಲೋ ಸಿನಿಮಾದ ಯಾವುದೋ ಬಿಟ್ಟು ಅನ್ಅಫಿಷಿಯಲ್ ಬಿಟ್ಟು ವೈರಲ್ ಆಗಿಬಿಟ್ಟಿದೆ. ಸೊ ಅದು ಇವತ್ತಿಗೂ ಓಡ್ತಾನೆ ಇರುತ್ತೆ. ಯಾರೋ ಟ್ಯಾಗ್ ಮಾಡ್ತಿರ್ತಾರೆ, ಯಾರೋ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ. ಅದು ನನಗೆ ರಿಯಲಿ ಅಂದರೆ ತುಂಬ ಸಾಂಗ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ವರ್ಕ್ ಆಗಿಲ್ಲ. ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದು. ಸೊ ತುಂಬ ಚೆನ್ನಾಗಿ ಹೋಗ್ತಿದೆ ಅದು. ಅಂದರೆ ಅದು ಇದೊಂದು ಸಾಂಗ್ ಆ ಥರ ಆಯಿತು. ಓಕೆ. ಸೊ ಇದು ಹೆಂಗೆ ಅಂತ ಹೇಳಿದ್ರೆ, ಎಲ್ರಿಗೂ ನಿಮ್ಮ ಮುಖ ಪರಿಚಯನೇ ಇರಬೇಕು ಅಂತಿಲ್ಲ. ಮುಖ ಪರಿಚಯ ಇರಲ್ಲ, ಹೆಸರು ಗೊತ್ತಿರುತ್ತೆ, ನಿಮ್ಮ ಹಾಡುಗಳು ಗೊತ್ತಿರುತ್ತೆ, ಲಿರಿಕ್ಸ್ ಬಾಯಲ್ಲೇ ಇರುತ್ತೆ. ಯಾವಾಗಲಾದರೂ ಹಂಗಿದ್ದ ಸಿಚುವೇಶನ್ಸ್ ಇದೆಯಾ? ಎಲ್ಲೋ ಒಂದು ಕಡೆ ಕೆಫೆಲ್ ಕೂತೋ ಅಥವಾ ಯಾವುದೋ ಬಸ್ಸಲ್ಲಿ ಹೋಗ್ತಾನೋ, ಆರಂಭಿಕ ದಿನಗಳಲ್ಲಿ ಬಸ್ಸಲ್ಲಿ ಹೋಗ್ತಾನೋ, ನಿಮ್ಮದೇ ಹಾಡನ್ನು ನೀವು ಕೇಳಿಸ್ಕೊಂಡು ಬಸ್ಸಲ್ಲಿ, ಅಥವಾ ಯಾರೋ ಅದ್ರ ಬಗ್ಗೆ ಎಂಥ ಚೆಂದಾಗಿ ಬರೆದಿದ್ದಾನಲ್ಲ ಅಂತ ಯಾರಾದರೂ ಅವ್ರ ಆಡು ಭಾಷೆಯಲ್ಲಿ ಬರೆದಿದ್ದು ನೀವು ಕೇಳಿಸ್ಕೊಂಡು ಖುಷಿ ಪಟ್ಟಿದ್ದು ಅಫ್ಕೋರ್ಸ್ ಹತ್ತಾರಿರುತ್ತೆ. ಅದರಲ್ಲಿ ನೆನಪಿನಲ್ಲಿರುವಂಥದ್ದು ಯಾವುದಾದ್ರೂ ಇದೆಯಾ? ಯಾವ ಹಾಡದು ಇದೆ. ಇನ್ನೂ ಬೇಕಾಗಿದ್ದೇನೋ ಒಂದಿನ ನಾನು ಕ್ರಿಕೆಟ್ ಆಡಿ ಹಿಂಗೆ ವಾಪಸ್ ಬರ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ವಾಕ್ ಮಾಡೋರೊಬ್ಬರು ಫೋನಲ್ಲಿ ಹಿಂಗೆ ಹಾಕ್ಕೊಂಡು ಕೇಳ್ತಾ ಹೋಗ್ತಾಯಿದ್ರು. ಆ್ಯಂಡ್ ನಿನ್ನೆ ಅನಿಸುತ್ತೆ, ನಿನ್ನೆ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಹೀಗೆ ಕರೋಕೆ ಹಾಕ್ಕೊಂಡು ಹಾಡ್ತಾ ಇರ್ತಾರೆ. ಅವರು ಸಿಂಗಾರ ಸಿರಿಯನ ಹಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಇವನ್ ಇನ್ನೂ ಬೇಕಾಗಿದ್ರು ಹಾಡಿದ್ದಾರೆ ಅಲ್ಲಿ. ಅವ್ರಿಗೆ ಗೊತ್ತಿಲ್ಲ ನಾನು ಅಲ್ಲಿ ಪಕ್ಕದಲ್ಲೇ ಇದ್ದಾರೆ ಲಿರಿಸಿಸ್ಟ್ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆ್ಯಂಡ್ ತುಂಬ ನಾನು ಪಾರ್ಕಲ್ಲಿ ಕೂತಾಗಲ್ಲ ತುಂಬ ಸತಿ ರೀಲ್ಸಲ್ಲಿ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಸ್ವೈಪ್ ಮಾಡ್ತಾ ಇರ್ತಾರಲ್ಲ ಅವರು. ನನಗೆ ಯುವ ಸಿನಿಮಾದು ನಗುವುದ ಕಲಿಸೋ ಮಗುವಿನ ಮನಸ್ಸು ಅದು ತುಂಬ ಓಡ್ತಿರುತ್ತೆ. ಅದನ್ನು ಹಾಕ್ಕೊಂಡಿರೋದು ನೋಡಿದ್ದೀನಿ. ಆ್ಯಂಡ್ ಬಸ್ಸಲ್ಲಿ ರೀಸೆಂಟಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಕಾಂತಾರ ಚಾಪ್ಟರ್ 1 ಓ ಮದನ ಮನ ಮೋಹಿನಿ ಆ ಸಾಂಗ್ ಪ್ಲೇ ಆಗ್ತಿತ್ತು. ಈ ಥರ ತುಂಬ ಆಗಿದೆ. ಅಂದರೆ ಯಾರು ಲಿರಿಕ್ಸ್ ತುಂಬ ಆ ಥರ ಏನು ಕೇಳಿಲ್ಲ ನಾನು, ಬಟ್ ಎಂಜಾಯ್ ಅನ್ನೋದು ಗೊತ್ತಾಗುತ್ತೆ. ಡೆಫಿನೆಟ್ಲಿ. ಸೊ ಅದು ಇದೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್. ಕಟಿಂಗ್ ಶಾಪ್ಗೆ ಹೋದಾಗ ಅಲ್ಲಿ ಪ್ಲೇ ಆಗ್ತಿತ್ತು. ರೀಸೆಂಟಾಗಿ ನಾನು ಮುದ್ದುಗುಮ್ಮ ಸಾಂಗ್ ಅಲ್ಲಿ ಪ್ಲೇ ಆಗ್ತಿತ್ತು, ಬಟ್ ಅವ್ರಿಗೆ ಕ್ಲೂನೇ ಇಲ್ಲ. ಅಂದರೆ ನಾನು ಲಿರಿಸಿಸ್ಟ್ಗೆ ಕಟಿಂಗ್ ಮಾಡ್ತಿದ್ದೀನಿ ಅಂತ ಕ್ಲೂ ಇಲ್ಲ. ಸೊ ಅವ್ರು ಎಂಜಾಯ್ ಮಾಡ್ಕೊಂಡು ಅದನ್ನು ಇದು ಮಾಡ್ತಿದ್ರು. ಅದೊಂಥರ ಮಜಾ, ಎಂಜಾಯ್ ಅದು ಸಖತ್ ಮಜಾ, ನನಗೆ ಖುಷಿ ಕೊಡುತ್ತೆ. ನನಗೆ ಯಾರಾದರೂ ನನ್ನ ಜೊತೆ ಬಂದವರು ಯಾರಾದರೂ ಇವರೇ ಲಿರಿಸಿಸ್ಟು ಆ ಥರ ಎಲ್ಲ ಹೇಳೋಕೆ ಹೋದ್ರೆ ನಾನು ತಡೀತೀನಿ. ಅಂದರೆ ಮ್ಯಾಕ್ಸಿಮಮ್ ಜನ ನಂಬಲ್ಲ. ತುಂಬ ಸತಿ ಆ ಥರ ಹೌದಾ ಅಂತ. ನಾನು ಒಂದು ಸತಿ ಮೈಸೂರಿಗೆ ನನ್ನ ಫಸ್ಟ್ ಸಾಂಗ್ ಚಂದ ನನ್ನ ಹೆಂಡತಿ ಆದಮೇಲೆ ಮೈಸೂರಲ್ಲಿ ಒಂದು ಮದುವೆಗೆ ಹೋಗಿದ್ದೀನಿ ನಾನು, ನನ್ನ ಆಫೀಸ್ ಫ್ರೆಂಡ್ಸ್ ಎಲ್ಲ. ಆವಾಗ ಕ್ಯಾಬಲ್ಲಿ ಹೋಗ್ತಿರ್ಬೇಕಾದ್ರೆ FM ಅಲ್ಲಿ ಹಾಡು ಬರುತ್ತೆ. FM ಅಲ್ಲಿ ಆ ಹಾಡು ಬಂದಾಗ ನನ್ನ ಫ್ರೆಂಡ್ಸೆಲ್ಲ ಎಕ್ಸೈಟ್ ಆಗಿಬಿಟ್ಟು, ಸರ್ ಈ ಹಾಡು ಇವರೇ ಬರ್ತಿದ್ದು, ಅವ್ರು ನಂಬೋಕ್ಕೆ ತಯಾರಿಲ್ಲ, ಲಿಟ್ರಲಿ ನಂಬೇ ಇಲ್ಲ. ಅವ್ರು ಸತಿ ಹಿಂಗೆ ನೋಡಿಬಿಟ್ರು, ಅವ್ರೇನು ಕ್ಯಾರೇ ಮಾಡಲಿಲ್ಲ. ಆಮೇಲೆ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ಮೇಲೆ ಹೌದಾ ಸರ್ ನೀವು ಬರ್ದಿರೋದು ಸರ್ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಸೊ ಅವರು ನನಗದು ಒಂಥರ ಅನಿಸ್ಬಿಡುತ್ತೆ, ಅವ್ರು ನಂಬಿಲ್ಲ ಅಥವಾ ಏನೋ ಇದು ಮಾಡಿದ್ರೆ. ಅದಕ್ಕೆ ಬೇಡ, ಅದು ಏನು ಹೇಳೋಕ್ಕೆ ಹೋಗಬೇಡಿ ಅಂತಲೇ ಇದು ಮಾಡ್ತೀನಿ. ನಾನು ಎಂಜಾಯ್ ಮಾಡ್ತೀನಿ ಒಳಗಡೆ ಅಷ್ಟೇ.